ಹೋಗಿದ್ದು ಹೋಗಿತ್ತು, ಆದದ್ದು ಆಗಿತ್ತು. ಆದರೆ ನಮ್ಮ ಜೀವನ ಇನ್ನೂ ಮುಗಿದಿಲ್ಲ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಮ್ಮ ಮನಸ್ಸನ್ನು ತುಂಬಾ ನೋಯಿಸುತ್ತವೆ. ಕೆಲವರು ನಮ್ಮನ್ನು ಬಿಟ್ಟು ಹೋಗುತ್ತಾರೆ, ಕೆಲವು ಕನಸುಗಳು ಒಡೆದು ಹೋಗುತ್ತವೆ, ಕೆಲವು ಅವಕಾಶಗಳು ಕೈ ತಪ್ಪುತ್ತವೆ. ಆಮೇಲೆ ನಾವು ಏನ್ ಮಾಡ್ತೀವಿ ಗೊತ್ತಾ? ಮತ್ತೆ ಮತ್ತೆ ಅದೇ ಹಳೆಯ ನೆನಪುಗಳಲ್ಲಿ ಬದುಕಲು ಶುರು ಮಾಡ್ತೇವೆ. ಅವತ್ತು ಹೀಗೆ ಆಗಿರಲಿಲ್ಲ ಅಂದ್ರೆ, ನಾನು ಆ ನಿರ್ಧಾರ ತೆಗೆದುಕೊಳ್ಳದೆ ಇದ್ದರೆ, ಅವನು ನನ್ನನ್ನು ಬಿಟ್ಟು ಹೋಗದೇ ಇದ್ದರೆ. ಆದರೆ ಒಂದು ಸತ್ಯ ಏನು ಗೊತ್ತಾ? ಹಿಂದೆ ನಡೆದದ್ದನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಮುಂದಿನ ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲಿದೆ. ಬುದ್ಧನು ಹೇಳಿದಂತೆ, ಮನಸ್ಸಿಗೆ ಶಾಂತಿ ಬೇಕಾದರೆ ನಿನ್ನೆ ನಡೆದ ನೋವನ್ನು ಹಿಡಿದುಕೊಂಡು ಕುಳಿತುಕೊಳ್ಳಬಾರದು. ಮರ ಒಣಗಿದ ಎಲೆಗಳನ್ನು ಬಿಟ್ಟು ಹೊಸ ಎಲೆಗಳನ್ನು ಬೆಳೆಯುವಂತೆ ನಾವು ಕೂಡ ಹಳೆಯ ನೋವನ್ನು ಬಿಡಬೇಕು. ಯಾಕಂದ್ರೆ ಹಳೆಯ ನೋವನ್ನು ಹಿಡಿದುಕೊಂಡರೆ ಹೊಸ ಸಂತೋಷಕ್ಕೆ ಜಾಗವೇ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿರಬಹುದು, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಕ್ಕಿಲ್ಲದಿರಬಹುದು. ಆದರೆ ಅದಕ್ಕಾಗಿ ನಿಮ್ಮ ಭವಿಷ್ಯವನ್ನು ಶಿಕ್ಷೆಗೆ ಕೊಡಬೇಡಿ. ಇವತ್ತೇ ಒಂದು ನಿರ್ಧಾರ ಮಾಡಿ, ಹಳೆಯ ನೋವಿನಿಂದ ಹೊರಗೆ ಬರುತ್ತೇನೆ, ನನ್ನ ಗುರಿಗೆ ಮತ್ತೆ ಫೋಕಸ್ ಮಾಡ್ತೇನೆ, ನನ್ನ ಜೀವನವನ್ನು ನಾನು ಹೊಸದಾಗಿ ಕಟ್ಟುತ್ತೇನೆ. ಯಾಕಂದ್ರೆ ಜೀವನ ಮುಂದೆ ಸಾಗುವವರಿಗೆ ಮಾತ್ರ ಹೊಸ ಅವಕಾಶಗಳನ್ನು ಕೊಡುತ್ತದೆ.